ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮಂಗಳವಾರದಿಂದ ಹಜ್ ಜಾತ್ರೆಗೆ ಸೈಕಲ್ ಮುಖಾಂತರ ವಿಶ್ವ ಶಾಂತಿಗಾಗಿ, ದೇಶದ ಜಗತ್ತಿನ ಶಾಂತಿಗಾಗಿ ಸೈಕಲ್ನಲ್ಲಿ ಜಾಥಾನ ನಡೆಸ್ತಕ್ಕಂಥ ಬೆಂಗಳೂರಿನಿಂದ ಹೊರಟಿ ಇದೀಗ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಆ ಚಿತ್ರದುರ್ಗದಿಂದ ಈಗ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಅವರ ಯಾತ್ರೆ ಹೇಗಿತ್ತು, ಬೆಂಗಳೂರಿನಿಂದ ಇಲ್ಲಿವರೆಗೂ ಬಂದಿರತಕ್ಕಂಥ ಯಾತ್ರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಸಲೀಂ ಅಹಮದ್ ಮತ್ತು ಇನ್ನೊಬ್ಬರು ರಿಜ್ವಾನ್ ಸರ್ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ವಿಶ್ವ ಶಾಂತಿಗಾಗಿ, ಜಗತ್ತು ಶಾಂತಿಗಾಗಿ ಅವರು ಬಂದಿರತಕ್ಕಂಥ ಒಂದು ಸೈಕಲ್ ಜಾಥಾ ಇದು. ಸೈಕಲ್ನಲ್ಲಿ ಸುಮಾರು 9,000 ಕಿಲೋಮೀಟರ್ಗಳನ್ನು ಸೈಕಲ್ನಲ್ಲಿ ಜಾಥಾ ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅವರು ಮಾಡ್ಕೊಂಡಿದ್ದಾರೆ. ಅವರು ಈಗ ನೆಕ್ಸ್ಟ್ ಕಾರ್ಯಕ್ರಮ ಏನು, ಮುಂದೆ ಯಾವ ರೀತಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನೀವು ಇದಕ್ಕೆ ಹೋಗ್ತೀರಾ, ಹಜ್ ಜಾತ್ರೆಗೆ ಹೋಗ್ತೀರಾ ಸೈಕಲ್ ಮುಖಾಂತರ. ಈಗ 200 ಕಿಲೋಮೀಟರ್ ಈಗಾಗಲೇ ಬಂದಿದ್ದೀರಾ. ಈಗ ಮುಂದೆ ಹೇಗೆ ಮಾರ್ಗ ಹೆಂಗೆ ಹೋಗ್ತಾ ಇದೆ? ಸೋಮವಾರ ನಮಗೆ PZ ಜಮೀರ್ ಅಹಮದ್ ಖಾನ್ ಅವರು, ಹಜ್ ಮಿನಿಸ್ಟರ್, ಆಮೇಲೆ ಸಿದ್ದರಾಮಯ್ಯ ಅವರು ಸೆಂಡ್ ಆಫ್ ಮಾಡಿದ್ರು. ನಮ್ಮದು ಮಂಗಳವಾರ ಶುರುವಾಯಿತು. ಇವತ್ತು ನಿನ್ನೆ ರಾತ್ರಿ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. 200 ಕಿಲೋಮೀಟರ್ ಮುಗ್ದೋಯ್ತು. ನಾವು ಬೊಂಬೈಗೆ ಹೋಗ್ತೀವಿ ಇಲ್ಲಿಂದ. ರೆಸ್ಪಾನ್ಸ್ ಫ್ರಮ್ ಪೀಪಲ್ ಈಸ್ ಮೋರ್ ದೆನ್ ಐ ಎಕ್ಸ್ಪೆಕ್ಟೆಡ್. ತುಂಬ ಜನರು ಮುಂದಗಡೆ ಬರ್ತಾ ಇದ್ದಾರೆ, ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ, ಒಂದು ಧೈರ್ಯ ಕೊಡ್ತಾ ಇದ್ದಾರೆ. ಆ ಥರ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಮೌಲಾನಾನು ಬಂದು ನಮಗೆ ರೂಮ್ ಎಲ್ಲ ಅರೇಂಜ್ ಮಾಡಿದ್ರು. ಆಮೇಲೆ ಹನೀಫ್ ನಮ್ಮ ಕ್ಯಾಮ್ರಾಮ್ಯಾನು, ಸ್ಪೀಕರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಎಲ್ಲ ತುಂಬ ಸಂತೋಷವಾಗ್ತಾ ಇದೆ. ಇವಾಗ ಬೆಳಗ್ಗೆ ಬಿಡ್ತೀವಿ, ಅರೌಂಡ್ 5 ಗಂಟೆ ಒಳಗಡೆ ದಾವಣಗೆರೆಗೆ ಹೋಗ್ತೀವಿ. ಇಲ್ಲಿಂದ 60 ಕಿಲೋಮೀಟರ್ ಅಲ್ಲಿ ಹೋಗ್ತೀವಿ. ಇನ್ನೊಬ್ರು ಇದ್ದಾರೆ ರಿಜ್ವಾನ್ ಸರ್ ಅಂತ ಹೇಳ್ಬಿಟ್ಟು, ಅವರು ಕೂಡ ಅವ್ರ ಜೊತೆ ಸಾಥ್ ನೀಡಿ ಅವರು ಕೂಡ 200 ಕಿಲೋಮೀಟರ್ ಸತತವಾಗಿ ಸೈಕಲ್ನಲ್ಲಿ ಜಾಥಾ ಮಾಡ್ಕೊಂಡ್ಬಂದರೆ ಅವರು ತಮ್ಮ ಪ್ರಯಾಣ ಹೇಗಿತ್ತು ಸೈಕಲ್ ಜಾಥಾನ ಅವರು ತಿಳಿಸ್ಕೊಡ್ತಾರೆ. ಸರ್ ಹೇಗಿದೆ ಸರ್ 200 ಕಿಲೋಮೀಟರ್ ತಾವು ಬಂದಿರೋದು? ದಾರಿಯಲ್ಲಿ ಯಾರು ಸಿಗಲಿ ಮಸೀದಲ್ಲಿ ಕರ್ಕೊಂಡು ಹೋಗ್ತಾರೆ. ಊಟ ತಿಂಡಿ ವ್ಯವಸ್ಥೆ ತುಂಬ ಹೃದಯಪೂರ್ವಕವಾಗಿ ನಮ್ಮ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಥ್ಯಾಂಕ್ಸ್ ಆಗ್ಬೋದು. ಇನ್ನೂ ಗಂಟ ನಮಗೆ ಯಾವುದೋ ರೋಡ್ ಸಿಕ್ತು, ತುಮಕೂರು ಶಿರಾ ಇರಲಿ, ಮತ್ತು ಹಿರಿಯವರು ಇರಲಿ, ಎಲ್ಲರೂ ತುಂಬಾ ಸ್ವಾಗತಿಸಿದ್ರು, ತುಂಬ ಎಂಕರೇಜ್ ಮಾಡಿದ್ರು. ಆಮೇಲೆ ಅವ್ರು ನಮ್ಗೆ ದುವಾ ಪ್ರಾರ್ಥನೆ ಮಾಡಿದ್ರು, ನಾವು ಅವ್ರು ಮಾಡ್ತಾಯಿದ್ದೀವಿ. ಈ ಥರನೇ ಮುಂದಕ್ಕೂ ಬಾಂಬೆ ಗಂಟನೂ ಇದೆ. ಇದರಿಂದ ಬೇಡ್ಕೊಳ್ಳೋಣ ಅಲ್ಲಾಹ್ ಸುಬ್ಹಾನಹು ನಮ್ಮ ಪ್ರಯಾಣ ಸುಲಭವಾಗಲಿ ಅಂತ. ಅದೇ ರೀತಿ ಚಿತ್ರದುರ್ಗಕ್ಕೆ ಸ್ವಾಗತವನ್ನು ಬಯಸಿರ್ತಕ್ಕಂಥ ಮೌಲಾನಾ ಏಜಾಜುದ್ದೀನ್ ಸಾಹೇಬರು ಕೂಡ ಅವ್ರ ಜೊತೆ ನಿನ್ನೆ ರಾತ್ರಿ ಕೂಡ ಅವ್ರ ಜೊತೆ ಅವರು ಸಾಥ್ ನೀಡಿ ಅವರು ಬಂದರೆ ಈ ಜಾಥಾಕ್ಕೆ ಅವರು ಏನು ಹೇಳ್ತಾರೆ ಅನ್ನೋದು ತಿಳ್ಕೊಂಡು. ಸರ್ ನೀವೇನು ಹೇಳ್ತೀರಿ ಈ ಜಾಥಾ? ನಮ್ಮ ಚಿತ್ರದುರ್ಗಕ್ಕೆ ಬಂದಿರೋ ನಮ್ಮ ಸಲೀಂ ಸರ್ ಮತ್ತು ರಿಜ್ವಾನ್ ಸರ್ ಗೊತ್ತಿದ್ದಾರೆ. ನಮಗಿಂತ ಏನು ಬೇಡಿಕೆ ಆಗುತ್ತೆ, ನಮ್ಮಿಂದ ಏನು ಖಿದ್ಮತ್ತಾಗಿದ್ದು ನಾವು ಮಾಡಿದ್ದೀವಿ. ಎಲ್ಲ ಹತ್ರ ನಾವು ಊಟ ಮಾಡ್ತಿರ್ತೀವಿ. ಅಲ್ಲಪ್ಪ ಜೀವಿತ ಸಫರ ಆಸಾನ್ ಮಾಡಲಿ ಅಂತ ಅವರೆಲ್ಲ ತಬಾರಕಲ್ಲ ಎಲ್ಲ ನಮ್ಮ ದೇಶಕ್ಕೆ, ಇಡೀ ಇಂಡಿಯಾಕ್ಕೆ ಎಲ್ಲ ಸುಕೂನ್ ಎಲ್ಲ ತಬಾರಕಲ್ಲ ಚೆನ್ನಾಗಿ ಇರಲಿ ಅಂತ ನಾವು ಭೇಟಿ ಮಾಡ್ತೀವಿ ಮತ್ತು ದುವಾನ ಮಾಡ್ತೀವಿ. ಧನ್ಯವಾದ ಸರ್. ವಿಶ್ವ ಶಾಂತಿಗಾಗಿ, ಜಗತ್ತಿನ ಶಾಂತಿಗಾಗಿ, ಒಳಿತಿಗಾಗಿ ಸೈಕಲ್ ಜಾಥಾವನ್ನು ಮಾಡಿರ್ತಕ್ಕಂಥ ಸಲೀಂ ಸರ್ ಮತ್ತು ರಿಜ್ವಾನ್ ಸರ್ ಅವರಿಗೆ ಪ್ರಯಾಣ ಸುಖಕರವಾಗಲಿ ಅಂತ ಹೇಳ್ತಾ A to Z ಸುದ್ದಿವಾಹಿನಿಯಿಂದ ಅವರಿಗೆ ಈ ಪ್ರಯಾಣ ಸುಖಕರವಾಗಲಿ, ಅಲ್ಲನ ಮಾರ್ಗ ಸತ್ಕಾರ್ಯಗಳನ್ನು ಯಶಸ್ವಿಯಾಗಲಿ ಅಂತ ಈ A to Z ಸುದ್ದಿವಾಹಿನಿ ಎಂ ಹನೀಫ್ ಮಂಜುನಾಥ್ ಕ್ಯಾಮ್ರಾಮನ್ ಜೊತೆ ಚಿತ್ರದುರ್ಗ.